ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಆಯಿತು. ಈಗ ಫೋನ್ ಟ್ಯಾಪದೆಲ್ಲ ಸದ್ದು ಕೇಳಿತ್ತು. ಈಗ MLA ಹೇಳ್ತಾ ಇದ್ದಾರೆ, ನನ್ನ ಲೊಕೇಶನ್ಗಳನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಅಂತ. ಪಾಪ ಅಳಲು ತೊಡ್ಕೊಳ್ತಾ ಇದ್ದಾರೆ. ಯಾಕೆ ನೀವೆಲ್ಲ ಚೆಕ್ ಮಾಡಬೇಕು? ಏನು ಸಿಗುತ್ತೆ ಇದರಿಂದ? ನೋಡಿ ಯಾವ ಶಾಸಕರು ಹೆಂಗೆ ಅಳಲು ತೊಡ್ಕೊಂಡಿದ್ದಾರೆ ಅಂತೇಳಿ. ರಾಜ್ಯದಲ್ಲಿ ಮತ್ತೆ ಫೋನ್ ಕದ್ದಾಲಿಕೆ ಸದ್ದು. ಶಾಸಕ ಶಿವರಾಜ್ ಪಾಟೀಲ್ ಫೋನ್ ಟ್ಯಾಪ್. ರಾಯಚೂರು SP ಮುಂದೆ ಶಾಸಕರ ಅಳಲು. ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಭಾರಿ ಸಂಚಲನ ಸೃಷ್ಟಿಸಿದೆ. ಈ ಹೊತ್ತಲ್ಲೇ ಫೋನ್ ಟ್ಯಾಪಿಂಗ್ ಪ್ರಕರಣ ಮತ್ತೆ ಸದ್ದು ಮಾಡ್ತಾ ಇದೆ. ರಾಯಚೂರು ನಗರ ಬಿಜೆಪಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ತಮ್ಮ ಫೋನ್ ಟ್ಯಾಪಿಂಗ್ ಮಾಡಲಾಗ್ತಾ ಇದೆ ಅಂತ SPಗೆ ದೂರು ನೀಡಿದ್ದಾರೆ. ತಮ್ಮ ಹಿಂದೆ ಗೂಢಚರ್ಯೆ ನಡೆದಿದ್ದು, ತಿಂಗಳಲ್ಲಿ 70 ಸಾರಿ ನನ್ನ ಮೊಬೈಲ್ ಲೊಕೇಶನ್ ತೆಗೆಸ್ತಾರೆ. ಯಾಕೆ ತೆಗೆಸ್ತಾ ಇದ್ದಾರೋ ಗೊತ್ತಿಲ್ಲ ಅಂತ ರಾಯಚೂರು SP ಪುಟ್ಟಮಾದಯ್ಯ ಬಳಿ ತಮ್ಮ ಅಳಲು ತೋಡಿ ಮೌಖಿಕ ದೂರನ್ನು ನೀಡಿದ್ದಾರೆ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಸದ್ದು ಮಾಡ್ತಿರೋ ಹೊತ್ತಲ್ಲಿ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ತಮ್ಮ ಮೊಬೈಲ್ ಲೊಕೇಶನನ್ನು ಒಂದು ತಿಂಗಳಲ್ಲಿ ಒಂದಲ್ಲ ಎರಡಲ್ಲ 70 ಬಾರಿ ತೆಗೆಸಿದ್ದಾರೆ ಅಂತ SP ಅವರ ಮುಂದೆ ಸ್ವತಃ ಅಳಲನ್ನು ತೋಡ್ಕೊಂಡಿದ್ದಾರೆ. ಹಾಗಾದರೆ ನಿಜಕ್ಕೂ ಕೂಡ ಈಗ ರಾಜ್ಯದಲ್ಲಿ BJP ಶಾಸಕರ ಹಿಂದೆ ಕೂಡ ಗೂಢಚರ್ಯ ನಡೆದಿದೆಯಾ, ಅವರ ಹಿಂದೆ ಕೂಡ ಪತ್ತೆದಾರಿ ಕೆಲಸಗಳು ನಡೆದಿದೆಯಾ ಅನ್ನುವಂಥ ಅನುಮಾನಗಳು ಈ ಪ್ರಕರಣದಿಂದ ಹುಟ್ಟು ಹಾಕಿದಂತಾಗ್ತಾ ಇದೆ. ತಿಂಗಳಲ್ಲಿ 70 ಸಲ ಲೊಕೇಶನ್ ತೆಗೆಸ್ತಾರೆ. ಶಾಸಕರ ಚಲನವಲನಗಳ ಬಗ್ಗೆ ಗೂಢಚರ್ಯೆ. ಪೊಲೀಸ್ ಸ್ಟೇಷನ್ನಿಂದಲೇ ನನ್ನ ಲೊಕೇಶನ್ ತೆಗೆಸ್ತಾರೆ. ಯಾಕೆ ತೆಗೆಸ್ತಾರೋ ಗೊತ್ತಿಲ್ಲ ಅಂತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮುಂದೆ ಹೇಳಿದ್ದಾರೆ. SP ಕಚೇರಿಯಲ್ಲಿ ಪ್ರಕರಣವೊಂದರ ಕುರಿತು ಮಾತನಾಡ್ತಾ ಇದ್ದ ವೇಳೆ ತಮ್ಮ ಅಳಲು ತೋಡಿಕೊಂಡಿರುವ ಶಾಸಕ ಪದೇ ಪದೇ ನನ್ನ ಮೊಬೈಲ್ ಲೊಕೇಶನ್ ಚೆಕ್ ಮಾಡಿಸ್ತಾ ಇದ್ದಾರೆ ಅಂತ ಪರೋಕ್ಷವಾಗಿ ಆಡಳಿತ ಪಕ್ಷದವರ ವಿರುದ್ಧ ಆರೋಪಿಸಿದ್ದಾರೆ. ಸರ್ಕಾರ ಯಾರದ್ದಿರುತ್ತೋ ಸಹಜವಾಗಿ ಪೊಲೀಸರು ಅವರ ಮಾತು ಕೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ದೂರಿದ್ದಾರೆ. ನಂತ ಒಂದು ಫೋನ್ ಲೊಕೇಶನ್ನೇ ಟ್ರೇಸ್ ಮಾಡ್ತಾರೆ. ನೆಟ್ವರ್ಕ್ ಇದೆ. ಯೂಶ್ವಲಿ ಲೊಕೇಶನ್ ಎಲ್ಲರಿಗೂ ಸಿಗಂಗಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ಲಿರ್ತಾರೆ ಏನಿರ್ತಾರೆ ಅಂತ ಲೊಕೇಶನ್ ಸಿಗೋದು. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ಲಿಂದ ಲೊಕೇಶನ್ ಕೊಡಬೇಕು ಅಂದರೆ ಯಾರೋ ಒಬ್ಬ ಪ್ರಭಾವಿ ವ್ಯಕ್ತಿನೇ ಅವ್ರಿಗೆ ಕರೆ ಮಾಡಿ ಲೊಕೇಶನ್ ತೊಗೊಳಕ್ಕೆ ಸಾಧ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಇದು ಮಿಸ್ಯುಟಿಲೈಸ್ ಆಗಿ ಯಾರೋ ಪ್ರಭಾವಿ ವ್ಯಕ್ತಿಗಳು ಫೋನ್ ಮಾಡಿದ ತಕ್ಷಣ ಲೊಕೇಶನ್ ಕೊಡೋದು, ಲೊಕೇಶನ್ ಇಸ್ಕೊಳ್ಳೋದು, ಈ ರೀತಿ ಅನೇಕ ಸಾರಿ ಆಗಿದೆ. ನೀವು ಯಾವುದೇ ಕ್ರಮ ಕೈಗೊಳ್ಳಂಗಿಲ್ಲ. ಮತ್ತು ಅದು ಕೈಗೊಳ್ಳಂಗಿಲ್ಲ ಅನ್ನೋದಕ್ಕೆ ಇಂಥ ದೊಡ್ಡ ದೊಡ್ಡ ಅನಾಹುತಗಳು ಆಗೋದು. ನಮಗೆ ಯಾವುದೇ ದೂರು ಕೊಟ್ಟಿಲ್ಲ, ದೂರು ಕೊಟ್ಟರೆ ತನಿಖೆ ಮಾಡ್ತೇವೆ ಎಂದ SP. ತಪ್ಪಿತಸ್ಥರ ವಿರುದ್ಧ ಕ್ರಮ ಎಂದ ಪರಮೇಶ್ವರ್. ಶಾಸಕ ಶಿವರಾಜ್ ಪಾಟೀಲ್ ಯಾವುದೇ ಅಧಿಕೃತ ದೂರು ಕೊಟ್ಟಿಲ್ಲ, ಅವರ ಮೊಬೈಲ್ ಲೊಕೇಶನ್ ತೆಗೆಸ್ತಾ ಇದ್ದಾರೆ ಅಂತ ಹೇಳಿದ್ದಾರಷ್ಟೇ ಅಂತ ರಾಯಚೂರು SP ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಂದು ವೇಳೆ ದೂರು ಕೊಟ್ಟರೆ ತನಿಖೆ ನಡೆಸೋದಾಗಿ ತಿಳಿಸಿದ್ದಾರೆ. ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಒಂದು ವೇಳೆ ಅವರು ದೂರು ಕೊಟ್ಟರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ತನಿಖೆ ಮಾಡಿಸ್ತೇನೆ. ಅದೇ ನನ್ನ ಲೊಕೇಶನ್ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಒಂದು ವೇಳೆ ದೂರು ಕೊಟ್ಟರೆ ಅವರಿಗೆ ವೆರಿಫೈ ಮಾಡಿಸ್ತೇನೆ. ನಾನು SP ಅವರಿಗೂ ಮಾತಾಡ್ತೇನೆ ಮತ್ತು ಆ ಭಾಗದ IG ಅವರು ಅಥವಾ ನಮ್ಮ DG ಅವರಿಗೂ ಮಾತಾಡ್ತೇನೆ. ಅವರು ಅಂಥ ಘಟನೆ ಏನಾದರೂ ನಡೆದಿದ್ರೆ ಯಾಕೆ ನಡೆದಿದೆ ಮತ್ತು ಯಾವ ಕಾರಣಕ್ಕೆ ನಡೆದಿದೆ, ಯಾರು ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ವಿಚಾರ ಮಾಡ್ತೀನಿ. ಅದರ ಮೇಲೆ ಕ್ರಮ ತಗೊಳ್ತೀನಿ. ಶಾಸಕ ಶಿವರಾಜ್ ಪಾಟೀಲ್ ಅವರ ಅಳಲನ್ನು ರಾಯಚೂರು ಜಿಲ್ಲಾ ಪೊಲೀಸ್ ಗಂಭೀರವಾಗಿ ಪರಿಗಣಿಸಿದೆ. ಆದರೆ ದೂರನ್ನು ಲಿಖಿತವಾಗಿ ಕೊಟ್ಟರೆ ತನಿಖೆಯನ್ನು ಆರಂಭಿಸ್ತೀವಿ ಅನ್ನುವಂಥ ಮಾತನ್ನು ರಾಯಚೂರು SP ಅವರು ಹೇಳ್ತಾ ಇದ್ದಾರೆ. ಆದರೆ ಶಿವರಾಜ್ ಪಾಟೀಲ್ ಅವರು ಇದುವರೆಗೂ ಕೂಡ ಲಿಖಿತ ದೂರನ್ನು ನೀಡಿಲ್ಲ. ಮುಂದೆ ದೂರು ನೀಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಸದ್ಯ ಯಾರು ಲೊಕೇಶನ್ ತೆಗೆಸ್ತಾ ಇದ್ದಾರೆ, ಯಾಕೆ ತೆಗೆಸ್ತಾ ಇದ್ದಾರೆ ಅನ್ನೋದನ್ನು ಶಾಸಕ ಶಿವರಾಜ್ ಪಾಟೀಲ್ ಸ್ಪಷ್ಟಪಡಿಸಿಲ್ಲ. ಹೀಗಾಗಿ ರಾಯಚೂರು ನಗರ ಶಾಸಕರ ಬೆನ್ನ ಹಿಂದೆ ಬಿದ್ದಿರೋರು ಯಾರು, ಕಾರಣ ಏನು ಅನ್ನೋದು ನಿಗೂಢವಾಗಿದೆ. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ದೂರು ದಾಖಲಿಸಿದರೆ ಸತ್ಯಾಸತ್ಯತೆ ಹೊರಬರುವ ಸಾಧ್ಯತೆ ಇದೆ. ವಿಜಯ್ ಜಾಗಟ್ಕಲ್, ಪಬ್ಲಿಕ್ TV, ರಾಯಚೂರು.